And 22 ಅಲ್ಲಿ ವಿ ಸ್ಟಾರ್ಟೆಡ್ ಅ ಸ್ಕಿಲ್ಲಿಂಗ್ ಇನಿಷಿಯೇಟಿವ್. ಚಿರಂತನ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಆಯಿತು. ದಟ್ ಈಸ್ ಸಮಥಿಂಗ್ ದಟ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ವಾಟ್ ವಿ ಹ್ಯಾವ್ ಬೀನ್ ಏಬಲ್ ಟು ಅಚೀವ್ ಆ್ಯಸ್ ಅ ಸ್ಕಿಲ್ಲಿಂಗ್ ಇನಿಷಿಯೇಟಿವ್. ಸೊ ನಾನು ಹೇಳಿದ್ನಲ್ಲ, ನೀವು ಆಫ್ಟರ್ 16 ವಾಟ್ 10th ಮಾಡಿಸ್ಬಿಡ್ತೀವಿ, 12th ಮಾಡಿಸ್ಬಿಡ್ತೀವಿ. ಸೊ ಆಮೇಲೆ ಏನು ಮಕ್ಕಳಿಗೆ ಎಷ್ಟೊಂದು ಸ್ಕೂಲ್ಗಳಿಂದ ಕಳಿಸ್ಬಿಡ್ತಾರೆ, ದ ರೆಗ್ಯುಲರ್ ಸ್ಕೂಲ್ಸ್ ಅಥವಾ ಇವನ್ ಇನ್ಕ್ಲೂಸಿವ್ ಸ್ಕೂಲ್ಸ್ 10th ಆದಮೇಲೆ ಕರ್ಕೊಂಡು ಹೋಗಿ ನಿಮ್ಮ ಮಕ್ಕಳನ್ನ ಅಂತಾರೆ. ಆವಾಗ ವಿ ಡಿಸೈಡೆಡ್ ಓಕೆ ವಿಲ್ ಗಿವ್ ದೆಮ್ ಸಮಥಿಂಗ್ ವಿಚ್ ಇಸ್ ಹ್ಯಾಂಡ್ಸ್ ಆನ್. ಅವ್ರು ಅದರಿಂದ ಮಾಡಿ ಅವ್ರಿಗೆ ಸ್ಟೈಪೆಂಡ್ ಸಿಗಬೇಕು ಅಥವಾ ಏನೋ ಒಂದಿಷ್ಟು ದುಡ್ಡು ಸಿಗೋ ಅಂತಹ ಒಂದು ಇನಿಷಿಯೇಟಿವ್ಸ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ದಟ್ ಈಸ್ ವೆನ್ ವಿ ಸ್ಟಾರ್ಟೆಡ್. ಫಸ್ಟ್ ಸ್ಟಾರ್ಟ್ ಆಗಿದ್ದು ಬ್ಲಾಕ್ ಪ್ರಿಂಟಿಂಗ್ ಯೂನಿಟಿಂದ. ಅದನ್ನು ಬೆಂಗಳೂರಲ್ಲಿ ಸೆಟ್ ಮಾಡಿದ್ವಿ. ಬ್ಲಾಕ್ ಪ್ರಿಂಟಿಂಗ್ ಯೂನಿಟಿಂದ ಅದು ಕ್ರೋಶೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮಕ್ಕಳು. ಫ್ಲವರ್ ಮೇಕಿಂಗ್, ಎಂಬ್ರಾಯ್ಡ್ರಿ ಅದು ಸ್ಟಾರ್ಟ್ ಆಯಿತು. ಲೈಕ್ ಸ್ಮಾಲ್ ಆನ್ವೆಲಪ್ಸ್ ಮೇಕಿಂಗ್, ಪ್ಯಾಕೇಜಿಂಗ್, ಈ ಥರದ್ದು ಸ್ಟಾರ್ಟ್ ಆಯಿತು. ಗುಬ್ಬಿ ಆಮೇಲೆ ನಮ್ಗೆ ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ತುಂಬ. ಬ್ಲಾಕ್ ಪ್ರಿಂಟ್ ಮಾಡಿಕೊಡಿ ಅಂತ. ನಮಗೆ ಕರೆಕ್ಟಾಗಿರೋ ಬ್ಯಾಗ್ ಸಿಗ್ತಾ ಇರಲಿಲ್ಲ ಅದಕ್ಕೆ. ಸೊ ನಾವೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಗುಬ್ಬಿಲಿ ಹೆಂಗಿದ್ರು ನನಗೆ ಜಾಗ ಇತ್ತಲ್ಲ, ಈ ಮಕ್ಕಳು ಅಮ್ಮಂದಿರ್ಗೆನೆ ಟ್ರೈನ್ ಮಾಡಿ ಇವತ್ತಿನ ದಿನ ಒಂದು 15 ಟೈಲರಿಂಗ್ ಮಿಷಿನ್ಸ್ ಇದೆ. 25 mothers are working with us where they create a lot of products. ಅಷ್ಟೊತ್ತಿಗೆ ಈ ಆರ್ಗನೈಸೇಷನ್ಸ್ ಲೈಕ್ NID ಎಲ್ಲ ಮುಂದೆ ಬಂದರು. ಸೊ ವಿ ಜಾಯಿನ್ ಹ್ಯಾಂಡ್ಸ್ ವಿತ್ ದೆಮ್. ಸೊ ಇವತ್ತಿನ ದಿನ ಒಂದು 30ರಿಂದ 35 ಪ್ರಾಡಕ್ಟ್ಸ್ ಇದೆ ಚಿರಂತನ ಮಾಡ್ತಾ ಇರೋದು. ವೆರಿ ವೆಲ್ ಡಿಸೈನ್ಡ್, ಎವ್ರಿಬಡಿ ಲೈಕ್ಸ್ ದ ಫಿನಿಶ್ ಎಲ್ಲ. ಯಾಕೆಂದರೆ NGO ಕಡೆಯಿಂದ ಅಂದರೆ ಇನ್ನೊಂದು ಮೈಂಡ್ಸೆಟ್ ಅಂದರೆ ಏನಂದರೆ ಏನೋ ಒಂದು ತೊಗೊಂಡ್ಬಿಡೋಣ, ಅಥವಾ ಚೆನ್ನಾಗಿಲ್ಲದೆ ಇರೋ ಪ್ರಾಡಕ್ಟ್ ಇದ್ರೂ ಪರವಾಗಿಲ್ಲ ಮಾಡಿಸೋಣ, ಹಾಗೆ ದಟ್ ಈಸ್ ಸಮಥಿಂಗ್ ದಟ್ ವಿ ಡಿಡ್ಂಟ್ ವಾಂಟ್ ಟು ಡೂ ಆ್ಯಸ್ ಅನ್ ಆರ್ಗನೈಸೇಷನ್. ಪರ್ಫೆಕ್ಷನ್ ಇರಬೇಕು. ಸೊ ಪುಟ್ ರೈಟ್ ಪೀಪಲ್ ಆನ್ ದ ಜಾಬ್, ಕರೆಕ್ಟಾಗಿ ಅದಕ್ಕೆ ಫಿನಿಶಿಂಗ್ ಕೊಡಿ. ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಹ್ಯಾಂಡ್ ಮೇಡ್ ಇದ್ದು ಅದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ರೂ ಪರವಾಗಿಲ್ಲ, ಮೇಕ್ ಇಟ್ ವೆಲ್. ವಾಟ್ ಯು ಡಿಡ್ ಇಸ್ ಮಕ್ಕಳಿಗೆ ಎಜುಕೇಶನ್ ಕೊಡೋದ್ರ ಜೊತೆಗೆ ತಾಯಂದ್ರಿಗೆ ರೋಜ್ಗಾರ್ ಕೊಟ್ವಿ. ಕರೆಕ್ಟ್. ದಟ್ ಇಸ್ ಅ ಗುಡ್ ಥಿಂಗ್. ಅಗೇನ್ ಅವರಿಗೆ ದುಡ್ಡು ಸಿಕ್ತು, ಮಕ್ಕಳು ಅಲ್ಲಿ ಇದಾರೆ, ಅಲ್ಲಿ ಕೆಲಸ ಮಾಡ್ತಾರೆ, ಓದ್ತಾರೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್. ಅದಂತೂ ಹೆಂಗಂದ್ರೆ ಈ ಕಡೆ ನಮ್ದು ವೊಕೇಶನಲ್ ಯೂನಿಟ್ ಇದೆ, ಜಸ್ಟ್ ಒಂದು ಪಾರ್ಟಿಷನ್ ಮಾಡ್ಕೊಂಡಿದೀವಿ. ಆ ಕಡೆ ಮಕ್ಕಳು ಓದ್ತಾ ಇರ್ತಾರೆ. ಸೊ ಒಟ್ಟಿಗೆ ಹೋಗ್ತಾರೆ ಎಷ್ಟೊಂದು ದಿನ ಮಕ್ಕಳುಗಳು. ಸೊ ಆ ಇನಿಷಿಯೇಟಿವ್ ಕ್ರೋಶೆ ಇರ್ಬೋದು, ಡಾಲ್ಸ್ ಇರ್ಬೋದು. ದೆನ್ ವಿ ಸ್ಟಾರ್ಟೆಡ್ ಸೆಲ್ಲಿಂಗ್ ಇಟ್ ಟು ಕಾರ್ಪೊರೇಟ್ಸ್. ಈಗ ವಿ ಹ್ಯಾವ್ ಜಾಯಿಂಡ್ ಹ್ಯಾಂಡ್ಸ್ ವಿತ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ರೆಡ್ ಬಸ್ ಹ್ಯಾವ್ ಬೀನ್ ಅವರ್ ಪಾರ್ಟ್ನರ್ಸ್. ಈ CMC ವೆಲ್ಲೂರ್ ಜೊತೆ ಎಷ್ಟೊಂದು ದಿನ ಕೆಲಸ ಮಾಡಿದ್ವಿ, ಆಸ್ಟರ್ ಹಾಸ್ಪಿಟಲ್ಸ್ ಜೊತೆ ಕೆಲಸ ಮಾಡಿದ್ವಿ. ಸೊ ಆಲ್ ದರ್ ಕಾರ್ಪೊರೇಟ್ ಗಿಫ್ಟಿಂಗ್ ನೀಡ್ಸ್ ಏನಿದೆ, ದೇ ಸ್ಟಾರ್ಟೆಡ್ ಕಾಲಿಂಗ್ ಅಸ್. ಸೊ ಅದು ಕ್ರೋಶೆ ಫ್ಲವರ್ಸ್, ಲ್ಯಾಪ್ಟಾಪ್ ಬ್ಯಾಗ್ಸ್ ಹೇಳಿದ್ನಲ್ಲ, 30 ಐಟಮ್ಸ್ ಇದೆ. ಸೊ ಇದು ಇಂಡಕ್ಷನ್ ಕಿಟ್ಸ್, ಲ್ಯಾಪ್ಟಾಪ್ ಬ್ಯಾಗ್ಸ್ ಇರ್ಬೋದು, ಅಥವಾ ಸ್ಕೂಲ್ ಬ್ಯಾಗ್ಸ್ ಥರದ್ದಿರ್ಬೋದು, ವಾಟರ್ ಬಾಟಲ್ಸು, ಈ ಥರದ್ದು ಎಲ್ಲ ತೊಗೊಂಡು ಬಂದು ನಮ್ದು ಏನೋ ಒಂದು ಡಿಸೈನ್ ಎಲಿಮೆಂಟ್ ಆದರೂ ಇರುತ್ತೆ. ಇಲ್ಲ ನಾವೇ ಕ್ರಿಯೇಟ್ ಮಾಡ್ತೀವಿ ಬ್ಯಾಗ್ಸಿಂದ ಎಲ್ಲ ಮಾಡಿ ಕಾರ್ಪೊರೇಟ್ಸ್ ಕೊಡೋ ಅಂಥ ಒಂದು ಪ್ರಯತ್ನ. ಈಗ ಸ್ಕಿಲ್ಲಿಂಗಿಗೆ ಅಂತ ಬಂದ್ರೆ ಯಾವ ಏಜ್ ಇಂದ ತಗೋತೀರಾ ಮೇಡಮ್? ಸೊ ನಮ್ದು ಪ್ರೀ ವೊಕೇಶನಲ್ ಸ್ಕಿಲ್ಸ್ ಅಂತಿದೆ. ಪ್ರೀ ವೊಕೇಶನಲ್ ಬಿಗಿನ್ಸ್ ಫ್ರಮ್ 15 ಆನ್ವರ್ಡ್ಸ್. ಸೊ ಅಲ್ಲಿ ರೆಡಿನೆಸ್ ಇರುತ್ತೆ. ಈಗ ಅಲ್ಲಿವರೆಗೂ ಎಷ್ಟೊಂದು ಮಕ್ಕಳಿಗೆ ರೈಟಿಂಗ್ ಸ್ಕಿಲ್ಸು ಇರಲ್ಲ, ರೀಡಿಂಗ್ ಸ್ಕಿಲ್ಸು ಇರಲ್ಲ, ಬಟ್ ಹಾಕ್ಬಿಟ್ಟಿರ್ತಾರಲ್ವಾ ಪೇರೆಂಟ್ಸು, ವಿಚ್ ಇಸ್ ದ ರಾಂಗ್ ಥಿಂಗ್. ಫಸ್ಟು ಯು ಹ್ಯಾವ್ ಟು ಡೆವಲಪ್ ದೇರ್ ಎಬಿಲಿಟೀಸ್ ಟು ಗೆಟ್ ದೇರ್. ಸೊ ಪ್ರೀ ರೈಟಿಂಗ್ ಸ್ಕಿಲ್ಸ್ಗೆ ನಾವು ಹೆಂಗೆ ಮಗುನ್ ತಯಾರು ಮಾಡ್ತೀವಿ, ಅದೇ ಥರ ಪ್ರೀ ವೊಕೇಶನಲ್ ಸ್ಕಿಲ್ಸ್ದು ಒಂದು ಇದಿದೆ, ಸೆಕ್ಷನ್ನೇ ಇದೆ. ಸ್ಕಿಲ್ಲಿಂಗಿಗೆ ರೆಡಿ ಮಾಡ್ತೀವಿ ಅಲ್ಲಿ. ಸೊ ಬೇಸಿಕಲಿ ಒಂದು ಫೈನ್ ಮೋಟರ್ ಇಂಪ್ರೂವ್ ಮಾಡೋದಿರ್ಬೋದು, ಅಥವಾ ಆ ಥರದ್ದು ಸ್ಕಿಲ್ಸ್, ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಗ್ರಾಮ್ಸ್ ಅಂದ್ರೇನು, ವೇಟ್ ಅಂದ್ರೇನು, ಮೆಜರ್ಮೆಂಟ್ಸ್ ಅಂದರೆ ಏನು, ಸೆಂಟಿಮೀಟರ್ ಸ್ಕೇಲಲ್ಲಿ ಇನ್ಫ್ಯಾಕ್ಟ್ ಹೆಂಗೆ ಲೈನ್ ಡ್ರಾ ಮಾಡೋದು, ಸೆಂಟಿಮೀಟರ್ಸ್ ಐಡೆಂಟಿಫಿಕೇಶನ್, ಇಂಚಸ್ ಐಡೆಂಟಿಫಿಕೇಶನ್, ಆ ಥರ. ಇಟ್ಸ್ ಅ ವೆರಿ ವೆಲ್ ಸ್ಟ್ರಕ್ಚರ್ಡ್ ಒಂದು ಪ್ರೋಗ್ರಾಮ್ ಇದೆ. ಅದು ಮಾಡ್ತೀವಿ. ಒನ್ಸ್ ವಿ ಫೀಲ್ ದಟ್ ದ ಚೈಲ್ಡ್ ಇಸ್ ರೆಡಿ, 18 ವರ್ಷ ಆದಮೇಲೆ ಎಂಪ್ಲಾಯ್ಮೆಂಟ್ ಕಡೆಗೆ ಬರುತ್ತೆ. ಸೊ ಎಂಪ್ಲಾಯ್ಮೆಂಟು ಯಾರ್ಯಾರು ಎಂಪ್ಲಾಯ್ಮೆಂಟ್ ತಗೊಂಡಿದ್ದಾರೆ, ಸ್ಟೈಫಂಡ್ ಯಾರು ತಗೋತಿದ್ದಾರಾ ಮೇಡಮ್? ಈಗ ತಗೊಳ್ತಾ ಇದ್ದಾರೆ. ಈಗ 25 ಜನ ಗುಬ್ಬಿಯಲ್ಲಿರೋ ಪೇರೆಂಟ್ಸ್ ಅವ್ರು ತಗೊಳ್ತಾ ಇದ್ದಾರೆ ಅವರು ಇದು. ಬಟ್ ಇಲ್ಲಿ ಬೆಂಗಳೂರಲ್ಲಿ ಅಟ್ಲೀಸ್ಟ್ 15 ಸ್ಟೂಡೆಂಟ್ಸ್ ಗೆಟ್ ಸ್ಟೈಪೆಂಡ್ ಫಾರ್ ದ ವರ್ಕ್ ದಟ್ ದೇ ಡು.
15 ಸ್ಟೂಡೆಂಟ್ಸ್ ಎಲ್ಲ 18+ ಇದ್ದಾರೆ. ಎಲ್ಲ 18+ ಇದ್ದಾರೆ. ಸೊ ಅವ್ರು ಏನು ಕೆಲಸ ಮಾಡಿಕೊಟ್ರು ದೇ ಗೆಟ್ ಸ್ಟೈಪಂಡ್ ಫಾರ್ ದ ನಂಬರ್ ಆಫ್ ಪ್ರಾಡಕ್ಟ್ಸ್ ದಟ್ ದೇ ಕ್ರಿಯೇಟ್ ಇನ್ ಅ ಡೇ. ಈಗ ರೀಸೆಂಟಾಗಿ ಬೇಕಿಂಗ್ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ವಿ. ಸೊ ದೇ ವೆಂಟ್ ಟು GKVK ಅಂಡ್ ದೇ ಗಾಟ್ ಟ್ರೈನ್. ಸೊ ತುಂಬ ಜನ ಮಕ್ಕಳು ತುಂಬ ಬೇಗ ಪಿಕಪ್ ಆದ್ರು ಅದರಲ್ಲಿ. ಸೊ ಇವಾಗ ವಿ ಹ್ಯಾವ್ ಅ ಇಂಡಸ್ಟ್ರಿಯಲ್ ಅವೆನ್. ಸೊ ದಿನಾಗಲೂ ಬೇಕಿಂಗ್ ನಡೀತಾ ಇರುತ್ತೆ. ಮಫಿನ್ಸ್ ಮಾಡೋದು ಕಲ್ತಿದ್ದಾರೆ, ಕುಕ್ಕೀಸ್ ಮಾಡೋದು ಕಲ್ತಿದ್ದಾರೆ ಮಕ್ಕಳು, ಬ್ರೆಡ್ ಮಾಡೋದು ಕಲ್ತಿದ್ದಾರೆ. ಸೊ ದ್ಯಾಟ್ಸ್ ಆಲ್ಸೋ ಹ್ಯಾಪ್ನಿಂಗ್. ಅಲ್ಲ, ಕೀಪ್ ಇಂಟ್ರೊಡ್ಯೂಸಿಂಗ್ ಮ್ಯಾಮ್. ಇನ್ನೂ ಈ ಥರದ್ದು ಏನೇನಿದೆಯೋ ನಮ್ಮ ಮಕ್ಕಳು ಕೆಲವೊಬ್ರು ತುಂಬಾ ಹ್ಯಾಂಡ್ಸಮ್ ಆಗಿರ್ತಾರೆ, ನೋಡಕ್ ಚೆನ್ನಾಗಿರ್ತಾರೆ, ಹುಡುಗರು. ಸೊ ಮಾಡ್ಲಿಂಗ್ ಇನಿಷಿಯೇಟಿವ್ ಏನಾದ್ರು ತಗೊಂಬನ್ನಿ, ಅದನ್ನು ಮಾಡೋಣ ಮುಂದೆ. ಖಂಡಿತ. ಯಾಕಂದ್ರೆ ಲಿಮಿಟ್ ಆಗ್ಬಾರ್ದು. ಈಗ ನಾವು ನಾರ್ಮಲ್ ಆಗಿ ಎಲ್ಲೆಲ್ಲ ಇದೀವೋ ನಮ್ಮ ಮಕ್ಕಳು ಅದು ಎಲ್ಲ ಏರಿಯಾಸ್ ಕವರ್ ಮಾಡ್ಬೋದು. ಅಬ್ಸಲ್ಯೂಟ್ಲಿ. ಅದು ನಂದೊಂದು ಈ ಇನಿಷಿಯೇಟಿವ್ ಮಾಡಕ್ಕೆ ಅದೇ, ಯಾವುದೇ ಒಂದು ಮಗು 20 ವರ್ಷದ ಮೇಲ್ಪಟ್ಟ ಮೇಲೆ ಅಪ್ ಟು 30 years ಒಂದು ಸ್ವಲ್ಪನಾರು ಅರ್ನಿಂಗ್ ಅದಕ್ಕೆ ಅಂತ ಅದು ಮಾಡ್ಕೋಬೇಕು. ಕರೆಕ್ಟ್. ತಂದೆ ತಾಯಿ ಮೇಲೆ ಡಿಪೆಂಡ್ ಆಗ್ದೇನೆ. ಆಮೇಲೆ ಏನೇ ಸ್ಕಿಲ್ ಇದ್ರು ಆ ಸ್ಕಿಲ್ಲಲ್ಲೇ ನಾವು ಮುಂದೆ ತಗೊಂಡು ಹೋಗಕ್ಕೆ ಕ್ಲೈಮೇಟ್ ರೆಡಿ ಮಾಡಿರ್ಬೇಕು ಆ ಮಗು ಆ ಸ್ಟೇಜಿಗೆ ಬರೋಕ್ಕೂ ಮೊದಲು. ನಿಜ. ಫಸ್ಟು ಒಂದು ಫಂಕ್ಷನಲ್ ಲಿವಿಂಗ್ ಕಲಿಬೇಕು ಮಗು. ನಾನೇ ಹೇಳ್ತೀನ, ನನ್ನ ಹಾಸಿಗೆ ನಾನೇ ಹಾಕೊಳ್ತೀನ, ಯಾರಿಗೂ ಬರ್ಡನ್ ಆಗದೆ ಇರೋದನ್ನ ಫಸ್ಟ್ ಕಲಿಸ್ಬೇಕು. ಇರ್ತಾರೆ ಸಿಬ್ಲಿಂಗ್ಸ್ ವಿಲ್ ಬಿ ರೆಡಿ ಟು ಹೆಲ್ಪ್, ಅಥವಾ ಯಾವುದೋ ಒಂದು ಹೆಲ್ಪನ್ನು ನಾವು ಕ್ರಿಯೇಟ್ ಮಾಡ್ಬೋದು ಆಫ್ಟರ್ ವಿ ಆರ್ ಗಾನ್ ಅಲ್ವಾ. ಆದರೆ ತೀರಾ ಡಿಪೆಂಡೆನ್ಸಿ ಇದ್ಬಿಟ್ರೆ ಯಾರಿಗೇ ಆಗಲಿ ಕಷ್ಟ ಆಗುತ್ತೆ ನೋಡ್ಕೊಳ್ಳೋಕ್ಕೆ. ಐ ಥಿಂಕ್ ಫಸ್ಟು ಫಿಸಿಕಲ್ ಹೆಲ್ತ್ನ ನಾವು ರೆಡಿ ಮಾಡಬೇಕು ಮಕ್ಕಳಲ್ಲಿ. ಎನ್ಶೋರ್ ದೇ ಈಟ್ ವೆಲ್, ದೇ ಆರ್ ಫಿಸಿಕಲಿ ಫಿಟ್, ಅದು ತುಂಬ ಇಂಪಾರ್ಟೆಂಟ್. ಸೆಕೆಂಡ್ ಇಸ್ ಮೆಂಟಲ್ ಹೆಲ್ತ್. ಮಗು ಡಿಪ್ರೆಷನ್ಗೆ ಹೋಗದೆ ಇರೋಂಗೆ ನೋಡ್ಕೊಳ್ಳೋದಾಗಲಿ, ಟು ಕೀಪ್ ದೆಮ್ ಸ್ಟಿಮ್ಯುಲೇಟೆಡ್ ಆ್ಯಂಡ್ ಹ್ಯಾಪಿ. ನಮ್ಮ ಸೆಂಟರಲ್ಲಿ ಒಂದು ತಪ್ಪು ಮಕ್ಕಳು ಪೇರೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ, ದ ಮಿನಿಟ್ ಅ ಚೈಲ್ಡ್ ಲೈಕ್ ದಿಸ್ ಇಸ್ ಬಾರ್ನ್ ಅಲ್ಲ, ಪೇರೆಂಟ್ಸ್ ಅಂದ್ಕೊಳ್ತಾರೆ ನಾನು ಈ ಮಗು ಜೀವನವನ್ನು 360 degrees ಟ್ರಾನ್ಸ್ಫಾರ್ಮ್ ಮಾಡೋ ಎಬಿಲಿಟಿ ನನ್ನಲ್ಲಿದೆ ಅಂತ. ಅದು ಒಂದು ದೊಡ್ಡ ಇಲ್ಯೂಷನ್. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಟ್ರೂ, ಬಿಕಾಸ್ ದೇರ್ ಇಸ್ ಅ ಲಿಮಿಟೇಷನ್ ಟು ವಾಟ್ ಇವನ್ ಅ ಪೇರೆಂಟ್ ಕ್ಯಾನ್ ಡೂ. ಎಕ್ಸಾಕ್ಟ್ಲಿ ಅಲ್ವಾ. ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ, ಒಂದು ಸ್ಟ್ರಕ್ಚರ್ ಇಟ್ಕೊಳ್ಳಿ ಮಗುಗೆ, ಟೆಕ್ನಿಕಲಾಗಿ ವರ್ಕ್ ಮಾಡಿ, ಸ್ಮಾರ್ಟಾಗಿ ವರ್ಕ್ ಮಾಡಿ. ಬಟ್ ನಾನು ಎಷ್ಟೊಂದು ಪೇರೆಂಟ್ಸ್ನ ನೋಡಿದ್ದೀನಿ, ಒಂದು ನಿಮಿಷನೂ ಮಕ್ಳಿಗೆ ಬ್ರೇಕ್ ಕೊಡದೆ ಅವರೂ ಫುಲ್ ಅಬ್ಸೆಸ್ ಆಗಿಬಿಟ್ಟು ಮಗುಗೂ ಒಂಥರ ಅವರ್ಷನ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಬೈ ದ ಟೈಮ್ ದ ಚೈಲ್ಡ್ ಇಸ್ ಅರೌಂಡ್ 15-16 ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಿದ್ದು ಮಗು ಕೂಡ ರಿಗ್ರೆಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಮಗುಗೆ. ಇದೇ ರೀಸನ್ಗೆ ಅಲ್ಲ ಅಂತಲ್ಲ, ರಿಗ್ರೆಷನ್ ಕುಡ್ ಬಿ ಫಾರ್ ಅದರ್ ರೀಸನ್ಸ್ ಆಲ್ಸೋ. ಆದರೆ ಆ ಬುಕ್ ನೋಡಿದ್ರೆ ಓಡೋಟೋಗುತ್ತೆ, ಅಮ್ಮಂದನ್ನ ನೋಡಿದ್ರೆ ಓಡೋಟೋಗುತ್ತೆ, ಅಥವಾ ತುಂಬ ಬಿಹೇವಿಯರ್ ಇಶ್ಯೂಸ್ ಡೆವಲಪ್ ಆಗೋದು, ಅಗ್ರೆಸಿವ್ ಸಿಂಪ್ಟಮ್ಸ್ ಡೆವಲಪ್ ಆಗೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ದಟ್ ಬ್ಯಾಲೆನ್ಸ್ ಆ್ಯಂಡ್ ಬ್ರಿಂಗ್ ಅಪ್ ಅ ಹ್ಯಾಪಿ ಚೈಲ್ಡ್. ಯು ಹ್ಯಾವ್ ಟು ಎಂಜಾಯ್ ವಿತ್ ಯುವರ್ ಚೈಲ್ಡ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಅದೊಂಥರ ಮಾಡಲೇಬೇಕು, ನಾನು ಕಲಿಸ್ಲೇಬೇಕು, ಇದು ಅಚೀವ್ ಮಾಡಲೇಬೇಕು ಮಗು ಜೊತೆ, ಆ ಮೆಂಟಾಲಿಟಿ ತೆಗೆದುಬಿಡ್ಬೇಕು. ನಾನು ಹೇಳ್ಕೊಡೋಕೆ ಟ್ರೈ ಮಾಡ್ತೀನಿ, ಖುಷಿಯಾಗಿ ಹೇಳ್ಕೊಡ್ತೀನಿ, ಅವ್ನು ಕಲ್ತ್ರೆ ಕಲೀಲಿ, ಬಿಟ್ರೆ ಬಿಡಲಿ, ಆ ಒಂದು, ಅಥವಾ ಬೇರೆ ಆಲ್ಟರ್ನೇಟ್ನ ನಾನು ಕಲಿಸ್ಕೊಡ್ತೀನಿ, ಇರಬೇಕೇ ಹೊರತು ತುಂಬ ಅಬ್ಸೆಸ್ ಆಗಿಬಿಡ್ತಾರೆ ಪೇರೆಂಟ್ಸ್. ಮೈ ರಿಕ್ವೆಸ್ಟ್ ಇಸ್ ಪ್ಲೀಸ್ ಡೋಂಟ್ ಗೆಟ್ ಸೋ ಅಬ್ಸೆಸ್ಡ್, ಬ್ರಿಂಗ್ ಅಪ್ ಅ ಹ್ಯಾಪಿ ಚೈಲ್ಡ್. ಕೆಲವೊಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆಗುತ್ತೆ ಮೈಸೂರಲ್ಲಿ. ಸೆಲೆಕ್ಷನ್ ಆಗಿರೋ ಮಕ್ಕಳನ್ನೂ ಕಳಿಸಲ್ಲ, ಯಾಕಂದರೆ ನಾವಿಲ್ಲದೆ ಅವ್ರು ಇರಲ್ಲ, ಅಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ಕೋತಾರೆ ಅಂತ ಅನ್ಕೊಂಬಿಟ್ಟು ಕಳಿಸ್ತಾರೆ. ಎಷ್ಟೋ ಜನ ಈಗ ನೀವು ಹೇಳಿದ್ರಿ ತಾಯಂದ್ರಿಂದನೇ ಮಕ್ಕಳು ಇಂಡಿಪೆಂಡೆಂಟ್ ಆಗಲ್ವೇನೋ ಅಂತಲೂ ಅನ್ನಿಸ್ತಿರುತ್ತೆ ನನಗೆ. ಇದು ನೀವೀಗ ಹೇಳಿದ್ಮೇಲೆ ಅರ್ಥ ಆಯಿತು ನನಗೆ. ಆ್ಯಕ್ಚುಲಿ ತುಂಬ ಇಂಟರ್ಫಿಯರ್ ಆಗೋದು, ತುಂಬ ಮಗುಗೆ ಪ್ರೆಷರ್ ಆಗ್ತಾ ಇರೋದು ಮಾಡೋದ್ರಿಂದನೂ ಮಕ್ಕಳು ರಿಗ್ರೆಷನ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ, ನಾವು ಆ್ಯಸ್ ಪೇರೆಂಟ್ಸ್ ಓಕೆ ವಿ ಹ್ಯಾವ್ ಬ್ರಾಟ್ ದೆಮ್ ಇನ್ ಟು ದಿಸ್ ವರ್ಲ್ಡ್. ಬಟ್ ನಾನು ಹೇಳಿದ್ನಲ್ಲ, ಅವ್ರ ಜೀವನಕ್ಕೆ ಅಷ್ಟು ನಾವೇ ಹೊಣೆ ಅನ್ನೋದು ಫಸ್ಟು ಆ ಒಂದು ತೆಗೆದು ಹಾಕ್ಬಿಡ್ಬೇಕು. ಓಕೆ, ನಾವು ಏನು ಮಾಡ್ಬೇಕಂದ್ರೆ ಮಕ್ಳಿಗೆ ಏನು ಒಳ್ಳೆಯದೋ ಅದು ಮಾಡಬೇಕು. ಅಂದರೆ ಈಸ್ ಮೈ ಚೈಲ್ಡ್ ಹ್ಯಾಪಿ ಡೂಯಿಂಗ್ ದಿಸ್. ಈಗ ನಾನು ಒಂದು 10 ಜನದ ಜೊತೆ ಬಿಟ್ಟರೆ ಮಗು ಸುರಕ್ಷಿತವಾಗಿರುತ್ತೆ ಅಂದರೆ, ಟ್ರಸ್ಟ್ ಮಾಡಿ ಜನನ. ವೆನ್ ಯು ಸೆಂಡ್ ದೆಮ್ ಟು ಅ ಸ್ಕೂಲ್, ಟ್ರಸ್ಟ್ ದ ಪೀಪಲ್ ಆನ್ ಜಾಬ್, ಟ್ರಸ್ಟ್ ದ ಟೀಚರ್ಸ್. Unless you have something glaringly on the face, the reasons not to trust ಅಲ್ಲ. ಬಿಟ್ಬಿಡಿ ಮಗು ಒಂದು ಸ್ವಲ್ಪ ಅದರದೇ ಆದ ಬ್ಯಾಟಲ್ಸ್ನ ಫೈಟ್ ಮಾಡ್ಕೊಳ್ಳೋದು ಕಲಿಯುತ್ತೆ. ಆ ಕೋಪಿಂಗ್ ಮೆಕ್ಯಾನಿಸಮ್ಸ್ ನಮ್ಮ ಮಕ್ಕಳಲ್ಲೂ ಇರುತ್ತೆ. ಕರೆಕ್ಟ್ ಅಲ್ವಾ. ಸೊ ಗಿವ್ ಆಲ್ ದ ಇನ್ಪುಟ್ಸ್ ಆ್ಯಂಡ್ ಲೀವ್ ದ ಚೈಲ್ಡ್ ಔಟ್ಸೈಡ್. ಮೇ ಬಿ ಸ್ವಲ್ಪ ಲೇಟಾಗಿ ಬರುತ್ತೆ, ಆದರೆ ಅವರಲ್ಲೂ ಇರುತ್ತೆ ಎಲ್ಲ ನಾರ್ಮಲ್ ಮಕ್ಕಳ ಥರ ಅವರಲ್ಲೇನೂ ಅದು ಎಲ್ಲ ಇರುತ್ತೆ. ಈಗ ಎಷ್ಟೊಂದು ಮಕ್ಕಳು ಈ ಆಟಿಸಮ್ ಎಸ್ಪೆಷಲಿ ಇರೋರು, ಅವ್ನಿಗೇನು ಗೊತ್ತಾಗಲ್ಲ, ಅವಳಿಗೇನು ಗೊತ್ತಾಗಲ್ಲ, ಅವಳು ಬೇಕು ಅಂತ ಹಂಗೆ ಮಾಡ್ತಾ ಇದ್ದಾಳೆ, ಅವಳಿಗೆ ಇಷ್ಟನೇ ಇಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕೆ.
ಇಲ್ಲ ಮಗುಗೆ ಎಕ್ಸ್ಪ್ರೆಸ್ ಮಾಡೋಕೆ ಇಷ್ಟ, ಬಟ್ ಅದಕ್ಕೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ. ಅರ್ಥ ಮಾಡ್ಕೊಳ್ಳಿ, ಸಿಂಪ್ಟಮ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ವಿ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಟೆಲ್ಲಿಂಗ್ ಆಲ್ ದಿಸ್ ಟು ಪೇರೆಂಟ್ಸ್. ಆಮೇಲೆ ಅವ್ರಿಗೆ ಏನಾದ್ರು ಇಷ್ಟ ಆಗ್ಲಿಲ್ಲದ್ ಮಾಡಿದ್ರೆ ಅವ್ರು ಕಿರ್ಚಕ್ ಸ್ಟಾರ್ಟ್ ಮಾಡ್ತಾರೆ. ಅದು ಒಂದು ಇದೆ, ಅದು ಬ್ಲೈಂಡ್ ಥಾಟ್ ಎಲ್ಲರಲ್ಲಿ. ಕರೆಕ್ಟ್. ಯಾಕೆ ಆಗ್ತಾ ಇದೆ ಮೆಲ್ಟ್ ಡೌನು? ಕರೆಕ್ಟ್ ಅಲ್ವಾ? ಆ್ಯಂಡ್ ಹೌ ಡು ಯು ಡೀಲ್ ವಿತ್ ಇಟ್ ಆಸ್ ಅ ಪೇರೆಂಟ್ಸ್? ಒಂದೇ ಸಮ ಇರಲ್ಲ. ಐ ನೋ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಪೇರೆಂಟ್ಸ್, ಎಸ್ಪೆಷಲಿ ಮೆಲ್ಟ್ಡೌನ್ಸ್ ಆದಾಗ, ಬಿಹೇವಿಯರ್ ಇಶ್ಯೂಸ್ ಇರೋ ಮಕ್ಕಳು, ಪಬ್ಲಿಕ್ಕಲ್ಲಿ ಎಂಬ್ಯಾರಸ್ಮೆಂಟ್ಸು, ಇವೆಲ್ಲ ತುಂಬ ಕಷ್ಟ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಹೌ ಡು ಯು ಡೀಲ್ ವಿತ್ ದ ಸಿಂಪ್ಟಮ್ಸ್ ರಾದರ್ ದ್ಯಾನ್ ವಿತ್ ದ ಚೈಲ್ಡ್? ಕರೆಕ್ಟ್. ಅದನ್ನು ನಾವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟು ಕಮ್ ಬ್ಯಾಕ್ ಟು ಯೋರ್ ಕ್ವಶನ್, ಸ್ವಲ್ಪ ಮಟ್ಟಿಗೆ ಪೇರೆಂಟ್ಸು ಸಿಸ್ಟಮ್ನ ಟ್ರಸ್ಟ್ ಮಾಡಿ ಬಿಡಲಿ. ಒಂದು ಸ್ಕೂಲ್ ಅಂತ ಕಳಿಸಿದಾಗ ಎಷ್ಟೊಂದು ಪೇರೆಂಟ್ಸ್ ಇನ್ನೊಂದು ಏನು ಮಾಡ್ತಾರೆ, ಎವ್ರಿ ಇಯರ್ ಸ್ಕೂಲ್ ಚೇಂಜ್. ಈ ಸ್ಕೂಲ್ ಚೆನ್ನಾಗಿಲ್ಲ, ಆ ಸ್ಕೂಲ್ ಚೆನ್ನಾಗಿಲ್ಲ, ಈ ಸ್ಕೂಲ್ ಚೆನ್ನಾಗಿಲ್ಲ. ಸೊ ದ್ಯಾಟ್ ಈಸ್ ಗೋಯಿಂಗ್ ಟು ಕಾಸ್ ಅ ಲಾಟ್ ಆಫ್ ಕನ್ಫ್ಯೂಷನ್ ಇನ್ ದ ಚೈಲ್ಡ್ಸ್. ಕರೆಕ್ಟ್. ಯು ಆರ್ ನಾಟ್ ಡೂಯಿಂಗ್ ಎನಿ ಗುಡ್ ಟು ಯುವರ್ ಚೈಲ್ಡ್. ಯಾಕೆಂತಂದರೆ ಪರ್ಫೆಕ್ಟ್ ಸ್ಕೂಲ್ಸ್ ಎಲ್ಲೂ ಇಲ್ಲ, ಪರ್ಫೆಕ್ಟ್ ಸಿನಾರಿಯೋಸ್ ಎಲ್ಲೂ ಇಲ್ಲ, ಪರ್ಫೆಕ್ಟ್ ಪೇರೆಂಟಿಂಗ್ ಎಲ್ಲೂ ಇಲ್ಲ. ವಿ ಆರ್ ಆಲ್ ಟ್ರೈಯಿಂಗ್ ಅಲ್ವಾ? ಸೊ ಈ ಥರದ್ದು ಒಂದು ಸ್ವಲ್ಪ ಚೇಂಜಸ್ ನಮ್ಮ ಪೇರೆಂಟಿಂಗಲ್ಲೂ ಮಾಡ್ಕೋಬೇಕಾಗತ್ತೆ. ಅಂದರೆ ಒಂದು ಸಿಸ್ಟಮಲ್ಲಿ ಮಗುನ ಸ್ವಲ್ಪ ದಿನ ಇರಕ್ಕೆ ಬಿಡಬೇಕು. ಇರಕ್ಕೆ ಬಿಡಿ. ಟ್ರಸ್ಟ್ ದ ಎಜುಕೇಟರ್ಸ್, ಹ್ಯಾವ್ ಅ ಓಪನ್ ಕಾನ್ವರ್ಸೇಷನ್ಸ್ ವಿತ್ ಪೀಪಲ್ ಆನ್ ಜಾಬ್. ಆಮೇಲೆ ನೀವು ಮನೆಯಲ್ಲಿ ವರ್ಕ್ ಮಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಸೊ ಕಮಿಂಗ್ ಬ್ಯಾಕ್ ಟು ಪೃಥಾ, ನಾನು ಒಂದು ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿದ್ದೆ ಅವಳಿಗೆ. ನೀವು ಆ ಟೈಮಲ್ಲಿ ಯಾರು ನಮ್ಮ ಮನೆಗೆ ಬಂದರೂ ಹೇಳೋರು, ದ ಎಂಟೈರ್ ರೂಮ್ ವಾಸ್ ಟರ್ನ್ ಇನ್ ಟು ಒನ್ ಎಜುಕೇಷ್ನಲ್ ಮ್ಯೂಸಿಯಂ ಥರ ಆಗೋಗಿತ್ತು ನಮ್ಮ ಮನೆ. ಎಲ್ಲಿ ನೋಡಿದ್ರು ಸ್ಟಡಿ ಮೆಟೀರಿಯಲ್ಲು, ಎಲ್ಲಿ ನೋಡಿದ್ರು ಪ್ಲೇ ಮೆಟೀರಿಯಲ್ಲು, ಎಲ್ಲಿ ನೋಡಿದ್ರು ನಾನು ಮಾಡ್ತಾ ಇದ್ದಿದ್ದು ಆರ್ಟ್ ವರ್ಕ್ ಅವಳುಗಳಿಗೆ. ಅಂದರೆ ಆ ಒನ್ 1.5 hours ಅಷ್ಟೇ ನಾನು ಕೊಡ್ತಾ ಇದ್ದಿದ್ದು. ನಾನು ಕೆಲಸ ಮಾಡ್ತಾಯಿದ್ದೆ, ವಾಪಸ್ ಬಂದು ಐ ಸ್ಟಿಲ್ ರಿಮೆಂಬರ್ ದ ರೊಟೀನ್. ಪಾರ್ಕಿಗೆ ಕರ್ಕೊಂಡು ಹೋಗೋದು, ಬೋತ್ ಆಫ್ ಅಸ್ ಯೂಸ್ ಟು ಹ್ಯಾವ್ ಸಮ್ ಫನ್, ಬಾಲ್ ಆಡಿಸೋದು, ಆ ಥರದ್ದೆಲ್ಲ ಸ್ವಲ್ಪ ಫಿಸಿಕಲ್ ಏನೇನು ಬೇಕೋ ಮಾಡ್ಕೊಂಡು ಬಂದು 1.5 hours ಏನೇ ಆಗೋಗ್ಲಿ ಐ ಯೂಸ್ ಟು ಸಿಟ್ ವಿತ್ ಹರ್. ಸೊ ಶಿ ಈಸ್ ಏಬಲ್ ಟು ಸ್ಟಡಿ, ರೀಡ್ ಆ್ಯಂಡ್ ರೈಟ್ ಬಿಕಾಸ್ ಆಫ್ ದ ಸ್ಟ್ರಕ್ಚರ್ ಯು ಗೇವ್ ದ ಚೈಲ್ಡ್. ತುಂಬ ಬೇಗ ಸ್ಟಾರ್ಟ್ ಮಾಡಬೇಕು ಆ ಸ್ಟ್ರಕ್ಚರು. ಈಗ ನಾವು ಮನೇಲಿ ಏನೂ ಮಾಡಲ್ಲ, ನಾನು ಸ್ಕೂಲಿಗೆ ಕಳಿಸಿದ ತಕ್ಷಣ ದೇ ಶುಡ್ ಡೂ ವಂಡರ್ಸ್ ವಿತ್ ದ ಚೈಲ್ಡ್ ಅನ್ನೋದು ತಪ್ಪಾಗುತ್ತೆ. ಕರೆಕ್ಟ್. ಸೊ ನಾನು ಎಷ್ಟು ಹೇಳ್ಕೊಟ್ರು ಕಲಿಯಲ್ಲ ನನ್ನ ಮಗು ಅಂತ ಪೇರೆಂಟ್ಸ್ ಹೇಳಿದಾಗ, ನಿಮ್ಮ ಹತ್ರನೇ ಕಲಿದೇ ಇದ್ದರೆ ಆ್ಯಸ್ ಮದರ್ಸ್, ಹೌ ವಿಲ್ ದ ಚೈಲ್ಡ್ ಲರ್ನ್? ಆ ರ್ಯಾಪೋ ಡೆವಲಪ್ ಮಾಡ್ಕೊಳ್ಳಿ, ಮೇಕ್ ಇಟ್ ಎಂಜಾಯಬಲ್. ಸೊ ನಾವು ಆ ಲೆವೆಲ್ಗೆ ಇಳಿದ್ಬಿಡ್ಬೇಕು. ಮಕ್ಕಳ ಲೆವೆಲ್ಗೆ ಇಳಿದ್ಬಿಟ್ಟು ಯು ಶುಡ್ ಟೀಚ್ ದ ಚೈಲ್ಡ್. ನಾವು ಇನ್ಫ್ಯಾಕ್ಟ್ ಮೈ ಚೈಲ್ಡ್ ಸ್ಟಾರ್ಟೆಡ್ ವಾಕಿಂಗ್ ಓನ್ಲಿ ದ ಏಜ್ ಆಫ್ 4. ಅವಳು ತುಂಬ ನಿಧಾನ ನಡೆದಿದ್ದು. ಯು ಡೋಂಟ್ ಬಿಲೀವ್ ಪ್ರೀತಿ, ಆಸ್ ಅ ಫ್ಯಾಮಿಲಿ ಅವಳಿಗೆ ಸ್ಟಿಮ್ಯುಲೇಟ್ ಮಾಡೋಕ್ಕೆ ನಾವೆಲ್ಲ ಅಂಬೆಗಾಲಿಟ್ಟಿದ್ದೀವಿ ಅವಳ ಜೊತೆ. ಯು ನೋ, ವಿ ಹ್ಯಾವ್ ಕ್ರಾಲ್ಡ್. ಸೊ ದಟ್ ಈಸ್ ದ ಕೈಂಡ್ ಆಫ್ ಸಪೋರ್ಟ್ ಯು ಹ್ಯಾವ್ ಟು ಗಿವ್ ದ ಚೈಲ್ಡ್. ಯು ಹ್ಯಾವ್ ಟು ಡೂ, ದ ಚೈಲ್ಡ್ ವಿಲ್ ಸಿ ಯು ಆ್ಯಂಡ್ ಡೂ. ಕರೆಕ್ಟ್. ದಟ್ ಈಸ್ ಇಂಪಾರ್ಟೆಂಟ್. ಕರೆಕ್ಟ್. ಆಮೇಲೆ ಈಗ ಚಿರಾಲಯದ ಬಗ್ಗೆ ಮಾತಾಡಿ. ಓಕೆ, ಸೊ ಇದು ಚಿರಾಲಯ ತುಂಬ ದಿನದಿಂದ ಇತ್ತು. ಯುನೋ ವಾಟ್ ಆಫ್ಟರ್ ಮೀ ಅನ್ನೋದು ನನಗೂ ಇರುತ್ತಲ್ಲ ಆ್ಯಸ್ ಅ ಪೇರೆಂಟ್. ಕರೆಕ್ಟ್. ಸೊ ಬಿಫೋರ್ ಸಮಥಿಂಗ್ ಹ್ಯಾಪನ್ಸ್ ಟು ಅಸ್, ಏನೋ ಒಂದು ಕ್ರಿಯೇಟ್ ಮಾಡಬೇಕು ಅನ್ನೋದಿತ್ತು. ಬಟ್ ಇವಾಗ ಚಿರಂತನ ಹ್ಯಾಸ್ ಬಿಕಮ್ ಅ ವೆರಿ ಬಿಗ್ ಫ್ಯಾಮಿಲಿ. ತುಮಕೂರು ಗುಬ್ಬಿಯಲ್ಲಿ ಒಂದು 350 ಜನ, ಇಲ್ಲಿ 50 ಜನ ಮಕ್ಕಳು, ಸ್ಟ್ರೆಂತ್ ಮೇಡಮ್. ಸೊ ಎಲ್ಲ ಸೇರಿಸಿದ್ರೆ ಒಂದು 500. ಎಲ್ಲ ಬ್ರಾಂಚ್ ಸೇರಿಸಿದ್ರೆ 6 ಬ್ರಾಂಚ್ ಇದೆ ಚಿರಂತನದು. 2 ಸ್ಕೂಲ್ ಫಾರ್ಮ್ಯಾಟ್ ಅಲ್ಲಿ ನಡೀತಿದೆ. ಇನ್ನ ಮಿಕ್ಕಿದ ಸೆಂಟರ್ಗಳಲ್ಲೂ ಎಜುಕೇಶನ್ನೇ ಮಾಡ್ತಾ ಇದ್ದಾರೆ ಅವರು. ಡಿಫ್ರೆಂಟ್ ಫಾರ್ಮ್ಯಾಟ್ ಅಲ್ಲಿ ನಡೀತಾ ಇದೆ. ಸೊ ಈ 6 ಸೆಂಟರಿಂದ 500 ಜನ ಮಕ್ಕಳಿದ್ದಾರೆ. ಜೊತೆಗೆ 7ನೇ ಸೆಂಟ್ರು ಎಲ್ಲ ನಮ್ಮ ಮೈಸೂರಲ್ಲೇ ಓಪನ್ ಆಗ್ತಿದೆ. ಮೈಸೂರಲ್ಲಿರೋರೆಲ್ಲ ತುಂಬ ಕೇಳ್ತಾ ಇರ್ತೀರಾ, 20 ವರ್ಷ ಮಕ್ಕಳಿಗೆ ಆಮೇಲೆ ಏನು, ಮುಂದೆ ಏನು ಅಂತ. ಮೇಡಮ್ಮು ಒಳ್ಳೆ ಅಪರ್ಚುನಿಟಿ ಕೊಡ್ತಾ ಇದ್ದಾರೆ. ಅದಕ್ಕೆ ಅವರು ರೆಸಿಡೆನ್ಷಿಯಲ್ ಲರ್ನಿಂಗ್ ಕೂಡ ಇಲ್ಲಿ ಶುರು ಮಾಡ್ತಾ ಇದ್ದಾರೆ. ಚಿರಂತನ ಜೊತೆಗೆ ಚಿರಾಲಯನೂ ಶುರುವಾಗ್ತಿದೆ ಇಲ್ಲಿ. ಸೊ ಹೇಳಿ ಮೇಡಮ್. ಹಾಗಾಗಿ ಈ ಆಪರ್ಚುನಿಟಿ ಬಂದಾಗ, ಇದು ಮೈಸೂರು ನಂಜನಗೂಡ್ ಹೋಗೋ ರೋಡಲ್ಲಿ ಕಾಡುಕೋಳ ಹತ್ತಿರ ಬರುತ್ತಿದ್ದು ಜಾಗ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಒಂದು 7 acres ಲ್ಯಾಂಡ್ ಮಧ್ಯ ಒಂದು ಆಶ್ರಮದ ಸ್ಪೇಸ್ ಕ್ರಿಯೇಟ್ ಮಾಡಿದ್ದೀವಿ. ಇನ್ನೊಂದು NGO ಜೊತೆ ಕೈ ಜೋಡಿಸಿ ಕ್ರಿಯೇಟ್ ಮಾಡಿರೋವಂತಹ ಒಂದು ಇನಿಷಿಯೇಟಿವ್ ಇದು. ಅಲ್ಲಿ ವಾಟ್ ವಿ ವಾಂಟ್ ಟು ಕ್ರಿಯೇಟ್ ಇಸ್ ಅ ವೆರಿ ಸಿಂಪಲ್, ಸಸ್ಟೈನಬಲ್, ಫಂಕ್ಷನಲ್ ಲಿವಿಂಗ್ ಫಾರ್ ಪೀಪಲ್ ವಿತ್ ನ್ಯೂರೋಡೈವರ್ಸಿಟಿ. ಸೊ ನಾವು 12 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ರೆಸಿಡೆನ್ಷಿಯಲ್ ಲಿವಿಂಗ್ನ ಓಪನ್ ಮಾಡ್ತಾ ಇದ್ದೀವಿ. ಸೆಮೈ ರೆಸಿಡೆನ್ಷಿಯಲ್ ಆಪ್ಷನ್ಸು ಕೊಡ್ತಾ ಇದ್ದೀವಿ. ಈಗ ಫ್ರೈಡೇವರೆಗೂ ಇದ್ದು
ಮಕ್ಕಳನ್ನ ಸ್ಯಾಟರ್ಡೆ ಸಂಡೇ ಮನೆಗೆ ಕರ್ಕೊಂಡು ಹೋಗಿ ತಿರ್ಗಾ ಮಂಡೇ ಕರ್ಕೊಂಡು ಬಂದುಬಿಡೋ ಅಂತ ಒಂದು ಆಪ್ಷನ್ಸು. ಸೊ ಈ ಥರ ತುಂಬ ಫಾರ್ಮ್ಯಾಟ್ಸ್ ಕ್ರಿಯೇಟ್ ಆಗ್ತಾ ಇದೆ. ಫಸ್ಟ್ ರೌಂಡಲ್ಲಿ ವಿ ವಿಲ್ ಬಿ ಏಬಲ್ ಟು ಅಕಾಮಡೇಟ್ ಅರೌಂಡ್ 30 to 35 ರೆಸಿಡೆಂಟ್ಸ್ ಅಷ್ಟೇ. ಆಮೇಲೆ ನಾವು ಬೇಕಾದ್ರೆ ಮೇಲೆಲ್ಲ ಕಟ್ಟಿಸ್ಕೋಬಹುದು. ದೇರ್ ಇಸ್ ಅ ಪ್ರಾವಿಷನ್. ಸೊ ಈಗ ಸದ್ಯಕ್ಕೆ ಇದು ಸ್ಕೂಲ್ ಫಾರ್ಮ್ಯಾಟ್ ಅಲ್ಲೇ ತಗೊಂಡು ಹೋಗೋದು ಅಂತ ಅನ್ಕೊಂಡಿದ್ದೀವಿ. ಸ್ಕೂಲ್ ಆ್ಯಂಡ್ ರೆಸಿಡೆನ್ಷಿಯಲ್ ಎರಡೂ ಇರುತ್ತೆ. ಸೊ ಈಗ NIOS 10th 12th ಅಲ್ಲಿ ನಡೆಯುತ್ತೆ. ಸ್ಕಿಲ್ಲಿಂಗ್ ಬೇಕಾಗಿರೋರ್ಗೆ ಸ್ಕಿಲ್ಲಿಂಗು ಮಾಡಿಸ್ತೀವಿ. ಅವರು ಡೇ ಸ್ಕೂಲಿಂಗಿಗೆ ಬಂದು ಬೇಕಾದ್ರೆ ಹೋಗ್ಬೋದು. ರೆಸಿಡೆಂಟ್ಸ್ ಆಗಿ ಅಲ್ಲೇ ಇರ್ತೀವಿ ಅಂದ್ರೆ ಅದಕ್ಕೂ ಅವಕಾಶ ಮಾಡಿ ಕೊಡ್ತೀವಿ. ಆಮೇಲೆ ಏಜ್ ಲಿಮಿಟ್ ಮೇಡಮ್ ಅದೇ ನಾವೀಗ 12 ವರ್ಷ ಮೇಲ್ಪಟ್ಟ ಮಕ್ಕಳನ್ನ ಮಾತ್ರ ತಗೊಳ್ಳೋದು ಅಂತ ಇವಾಗ ಫಸ್ಟ್ ಫೇಸ್ ಅಲ್ವಾ ಇದನ್ನ. ಸೊ ದಟ್ ಇಸ್ ವಾಟ್ ವಿ ಹ್ಯಾವ್ ಡಿಸೈಡ್. ಮಿನಿಮಮ್ ಏಜ್ 12 ವರ್ಷ ಇದೆ. ಸೊ ಅಪ್ಪರ್ ಲಿಮಿಟ್ ನಾವಿನ್ನ ನೋಡಬೇಕು. ಬಿಕಾಸ್ ನಾವು ಎಂಪ್ಲಾಯಬಿಲಿಟಿ ಸ್ಕಿಲ್ಲಿಂಗ್ ಇರೋದ್ರಿಂದ ಇಟ್ ವಿಲ್ ಬಿ ಮೋರ್ ಡಿಪೆಂಡೆಂಟ್ ಆನ್ ದ ಸ್ಕಿಲ್ ಸೆಟ್ಸ್. ನಮ್ಗೆ ಯಾವ ತರ ಬರ್ತಾರೆ ರಿಕ್ವೈರ್ಮೆಂಟ್ ಬಂದಂಗೆ ನೀವು ಡಿಸೈಡ್ ಶಾರ್ಟ್ ಲಿಸ್ಟ್ ಮಾಡಿ ನಮ್ದೇ ಆದ ಒಂದು ರೀತಿ ಅಸೆಸ್ಮೆಂಟ್ ಮಾಡಿ ಆಮೇಲೆ ನಾವು ತಗೊಳ್ತೀವಿ. ಈಗ ಕೊನೆಯದಾಗಿ ಮೇಡಮ್, ನಾನು ಇಷ್ಟು ದಿವಸ ಅನ್ಕೊಂಡಿರ್ಲಿಲ್ಲ ನಾನು ಏನೋ ಮಾಡ್ಬೋದು ಅಂತ. ಬಟ್ ನನ್ನ ಸುತ್ತಮುತ್ತಲು ಎಲ್ಲ ತುಂಬ ಜನ ಇದ್ರು. ಈಗ ನಾನು ಹೇಳ್ತಾ ಇದ್ದೆ ನಿಮ್ಗೆ 6 ವರ್ಷ ಆಗಿರುತ್ತೆ, ಅಪ್ಪ 5 ವರ್ಷಕ್ಕೆ ಮಾತಾಡ್ದ, ಅಮ್ಮ 4 ವರ್ಷಕ್ಕೆ ನಡೆದ್ಲು, ನಾಳೆ ನಡೀತಾಳೆ, ಇವತ್ತು ನಡೀತಾಳೆ, ಮುಂದೆ ಮಾತಾಡ್ತಾನೆ ಅನ್ಕೊಂಡು ಬಿಟ್ಬಿಡ್ತಾರೆ. ಬೇಗ ಅವರು ಪರಿಶೀಲನೆನೂ ಮಾಡಿಸಲ್ಲ, ಒಂದು ಕನ್ಕ್ಲೂಷನಿಗೆ ಬರಲ್ಲ, ಆಗತ್ತೆ ಅಂತ ಬಿಟ್ಬಿಡ್ತಾರೆ, ಒಪ್ಕೊಳ್ಳೋದೇ ಇಲ್ಲ. ಆಮೇಲೆ ಇದೇ ನನ್ನ ಲೈಫು, ಇದ್ರ ಮೇಲೆ ನಾನು ಆಚೆ ಬರೋಕ್ಕಾಗಲ್ಲ ಅಂದ್ಕೊಂಡು ಕೂತಿರೋ ತಾಯಂದರು ಇದ್ದಾರೆ. ಅಂಥವರಲ್ಲಿ ಇಷ್ಟೆಲ್ಲ ಇಂಥದೇ ಮಗು ಜೊತೆಗೆ ಒಂದು ಜೀವನ, ಅವಳಿಗೊಂದು ಜೀವನ ಕೊಟ್ಬಿಟ್ಟು ನೀವಿಷ್ಟು ಒಳ್ಳೆ ಜೀವನ ಮಾಡ್ಕೊಂಡಿದ್ದೀರಾ, ಇನ್ನೂ ಮಾಡ್ತಾನೇ ಇದ್ದೀರಾ. ಸೊ ನಮ್ಮ ಎಲ್ಲ ತಾಯಂದ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಒಂದು ಸಂದೇಶ. ಓಕೆ, ಜೀವನಕ್ಕೆ ಒಂಥರ ಟೆಂಪ್ಲೇಟ್ ಅಂತ ಏನಿಲ್ಲ, ಹಿಂಗೆ ನಡಿಬೇಕು, ಹಿಂಗೆ ಹುಟ್ಟಬೇಕು ಮಕ್ಕಳು, ಇದೇ ಥರ ಮೈಲ್ ಸ್ಟೋನ್ಸ್ ಅಚೀವ್ ಮಾಡಬೇಕು ಅಂತ. ನಮ್ಮ ಪಾಲಿಗೆ ಏನು ಬಂದಿದೆ ಅದ್ರ ಜೊತೆ ಖುಷಿಯಾಗಿರೋಣ. ನಾವೇ ಬೌಂಡ್ರೀಸ್ ಹಾಕೊಂಡ್ಬಿಡೋದು ಬೇಡ. ನಾನು ಇಂಜಿನಿಯರ್ ಆಗಿಲ್ಲ ಅಂತಂದರೆ ಅದು ಮಗುನೇ ಅಲ್ಲ, ಡಾಕ್ಟರ್ ಆಗಿಲ್ಲ ಅಂದರೆ ಅದು ಮಗುನೇ ಅಲ್ಲ. ಸೊ ಇದರಲ್ಲಿ ಅರ್ಥನೇ ಇಲ್ಲ. ಬಿಕಾಸ್ ಲೈಫ್ ಇಸ್ ಟೂ ಶಾರ್ಟ್ ಫಾರ್ ಎವ್ರಿ ಒನ್ ಆಫ್ ಅಸ್. ಕರೆಕ್ಟ್. ಇರೋ ಅಷ್ಟು ದಿನ ನಮ್ಗೇನು ಸಪೋರ್ಟ್ ಆಗುತ್ತೆ ಅದು ಮಾಡೋಣ. ಆ್ಯಂಡ್ ಆಲ್ವೇಸ್ ಗೋ ಟು ಪ್ರೊಫೆಷ್ನಲ್ಸ್ ಫಾರ್ ಹೆಲ್ಪ್. ಯಾವುದೇ ರೀತಿ ಅದು ಮಾಡಿ ಅದರಲ್ಲಿ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಅವರು ಮೀನಿಂಗ್ಫುಲ್ಲಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಅಂಥವ್ರನ್ನ ಹೋಗಿ ಅಡ್ವೈಸ್ ಕೇಳಿ. ಎಷ್ಟೊಂದು ಜನ ಹೇಳ್ತಾರಲ್ಲ, ನಾನು ಆ ಸ್ಕೂಲ್ಗೆ ಹಾಕಿದೆ ಯಾಕೆಂದರೆ ನನ್ನ ಪಕ್ಕದ ಮನೆಯವ್ರು ಹೇಳಿದ್ರು, ಈ ಸ್ಕೂಲ್ಗೆ ಹಾಕಿದೆ ಯಾಕೆಂದರೆ ಪಕ್ಕದ ಮನೆಯವರು, ನನ್ನ ರಿಲೇಟಿವ್ ಯಾರೋ ಹೇಳಿದ್ರು ಬಿಡಿಸ್ಬಿಡು ಅಂತ. ಸೊ ಆಲ್ವೇಸ್ ಸೀಕ್ ಅಡ್ವೈಸ್ ಫ್ರಮ್ ಪ್ರೊಫೆಷ್ನಲ್ಸ್ ಹೂ ಆರ್ ಇನ್ ದ ಫೀಲ್ಡ್, ಫ್ರಮ್ ಪೀಪಲ್ ಹೂ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆಫ್ ಡೂಯಿಂಗ್ ಥಿಂಗ್ಸ್ ದ ರೈಟ್ ವೇ. ಯಾರ್ಯಾರನೋ ಕೇಳಿ ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ಅಂತ ಡಾಕ್ಟರ್ಸ್ ಇದ್ದಾರೆ, ಥೆರಪಿಸ್ಟ್ಸ್ ಇದ್ದಾರೆ, ಸ್ಕೂಲ್ಸ್ ಇದೆ, NGOs ಇದೆ. ಎಕ್ಸ್ಪರ್ಟ್ಸ್ ಜೊತೆಗೆ ಕೂತ್ಬಿಟ್ಟು ಮಾತಾಡಿ ಡಿಸಿಷನ್ ತಗೊಳ್ಳಿ. ಸೊ ಸೂಪರ್ಸ್ಟಿಷಿಯಸ್ ಆಗಲಿ ಅಥವಾ ಎಮೋಷ್ನಲ್ ಡಿಸಿಷನ್ಸ್ ತಗೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹವೆವರ್ ಯುವರ್ ಚೈಲ್ಡ್ ಇಸ್, ಎಂಜಾಯ್ ವಿತ್ ಯುವರ್ ಚೈಲ್ಡ್. ವೆರಿ ವೆರಿ ಇಂಪಾರ್ಟೆಂಟ್. ನೀವೆಷ್ಟು ಪ್ರೀತಿ ಕೊಡ್ತಿರೋ ಅದು ವಾಪಸ್ ನಿಮಗೆ ಬರುತ್ತೆ. ಹ್ಯಾವ್ ಅ ಸ್ಟ್ರಕ್ಚರ್ ವಿತ್ ಯುವರ್ ಚೈಲ್ಡ್. ದಿನಾಗ್ಲೂ ಸ್ಕೂಲ್ಸ್ ಬಿಡಿ, ಏನು ಮಾಡ್ತಾರೆ ಬಿಡ್ತಾರೆ, ಬಟ್ ನಾನು ಆಸ್ ಅ ಪೇರೆಂಟ್, ಬಿಕಾಸ್ ಐ ಆಮ್ ಸ್ಪೀಕಿಂಗ್ ಮೋರ್ ಫ್ರಮ್ ಅ ಪೇರೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ಹಿಯರ್. ಸೊ ನಾನೇನು ಮಾಡಬಲ್ಲೆ? ಈಗ ಸ್ಕೂಲಲ್ಲಿ ಒಂದೊಂದ್ಸತಿ ಹೇಳ್ತಾರೆ ನಮಗೂ, ನಂಗೆ ಹೋಮ್ವರ್ಕೇ ಬಂದಿಲ್ಲ ಇವತ್ತು, ನಂಗೆ ಏನು ಮಾಡೋದು ಗೊತ್ತಾಗಿಲ್ಲ. ಇವಾಗಂತೂ ಟೆಕ್ನಾಲಜಿ ಎಷ್ಟು ಮುಂದೆ ಬಂದುಬಿಟ್ಟಿದೆ ಅಂತಂದರೆ, ನೀವು ಒಂದು ಗೂಗಲಲ್ಲಿ ಸರ್ಚ್ ಕೊಟ್ಟರೆ ನಿಮ್ಗೊಂದು 100 ವರ್ಕ್ಶೀಟ್ಸ್ ಬರೋ ಅಂಥ ಕಾಲ. ಸೊ ನೀವೇ ವರ್ಕ್ ಮಾಡಿ ಒಂದು ಸ್ವಲ್ಪ ಮಗು ಜೊತೆ, ಯು ವಿಲ್ ಸಿ ವಂಡರ್ಸ್ ಹ್ಯಾಪನ್. ಐ ಮೀನ್ ಚೇಂಜ್ ಶುಡ್ ಹ್ಯಾಪನ್ ಫಸ್ಟ್ ಹಿಯರ್, ಆಮೇಲೆ ವಿ ಕ್ಯಾನ್ ಟೇಕ್ ಇಟ್ ಟು ಅದರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಂದು ರ್ಯಾಪಿಡ್ ಫೈರ್ 5 ಇದೆ ಮ್ಯಾಮ್ ಕ್ವೆಶ್ಚನ್ಸ್. ಓಕೆ, ಮುಗಿಸ್ಬಿಟ್ಟು ಎಂಡ್ ಮಾಡಿ. ಶೋರ್. ಸೊ ಒಂದು ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಿ ಅಂದರೆ ನಿಮ್ಮ ಮಗಳು. ಡಿವೈನ್. ರಂಗಭೂಮಿ. ಲೆವೆಲರ್. ಇಟ್ ಬ್ರಿಂಗ್ಸ್ ಎವ್ರಿಬಡಿ ಆನ್ ದ ಸೇಮ್ ಸ್ಪೇಸ್. ಚಿರಂತನ. ಮೀನಿಂಗ್ ಟು ಮೈ ಲೈಫ್. ಒಂದನ್ನು ನಿಮ್ಮ ಲೈಫಲ್ಲಿ ಏನಾದ್ರು ಬದಲು ಮಾಡಬೇಕು ಅಂತಂದರೆ ಅದು ಏನು? ಸ್ವಲ್ಪ ನಮ್ಮ ಔಟ್ಲುಕ್ ಫ್ರಮ್ ದ ಸೊಸೈಟಿ. ಔಟ್ಲುಕ್. ಭರವಸೆಯ ಪಯಣ. ಚಿರಂತನ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಜೊತೆಗೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ನಮ್ಮ ಎಲ್ಲ ತಾಯಂದಿರಿಗೂ ಚಿರಸ್ಫೂರ್ತಿ. ಮೈಸೂರಲ್ಲಿ ಯಾರೇ ಏನೇ
ಕ್ವೆಶನ್ ರೇಸ್ ಮಾಡಿದ್ರು ನೀವು ಯಾವಾಗೂ ಅವ್ರ ಜೊತೆಗೆ ಇರ್ತೀರಾ ಅಂತ ನಾನು ಖಂಡಿತ. ಮೇಡಮ್ ಪರವಾಗಿ ನಾನು ಅಶೂರೆನ್ಸ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಆ್ಯಂಡ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ವಿ ನೀಡ್ ಮೋರ್ ಪೀಪಲ್ ಲೈಕ್ ಯು ಪ್ರೀತಿ, ಬಿಕಾಸ್ ಇದನ್ನು ಒಂದು ಡಾಕ್ಯುಮೆಂಟ್ ಮಾಡಿ ಪಾಪ ನೀವು ನನ್ನ ಜೊತೆ ಫಾಲೋ ಅಪ್ ಮಾಡಿ ಟು ಟಾಕ್ ಅಬೌಟ್ ಇಟ್ ಆ್ಯಂಡ್ ಟು ಮೇಕ್ ಶ್ಯೂರ್ ದ್ಯಾಟ್ ಇಟ್ ರೀಚಸ್ ಲಾರ್ಜರ್ ಆಡಿಯನ್ಸಸ್ ಇದೆಯಲ್ಲ, ಇದು ತುಂಬ ಒಳ್ಳೆ ಪ್ರಯತ್ನ. ಏನು ಬೇಕೋ ಸಪೋರ್ಟ್ ಮಾಡೋಕ್ಕೆ ನಾವೆಲ್ಲ ಇದ್ದೀವಿ. ಸೊ ಕೀಪ್ ಅಪ್ ದ ಗುಡ್ ವರ್ಕ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.